ಇನ್ನು ಡಿಕೆ ಶಿವಕುಮಾರ್ ಅವರು ಆರ್ಎಸ್ಎಸ್ ಗೀತೆಯನ್ನ ಯಾಕೆ ಹೇಳಿದ್ದಾರೆ ಸ್ಪಷ್ಟನೆ ಕೊಡಬೇಕು. ಅವರು ಗೀತೆ ಹಾಡಿದ್ದಾರೆ ಅಂದ ಮಾತ್ರಕ್ಕೆ ಅವರು ಬಿಜೆಪಿ ಪರ ಅಂತ ಅಲ್ಲ. ಆ ರೀತಿಯಾಗಿ ಜಡ್ಜ್ ಮಾಡಬಾರದು ಅಂತ ಯಾದಗಿರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ನಮ್ಗೆ ಸಿಎಂ ಕೊಡ್ತಾರೆ ನಾವು ಆಡ್ತೀವಿ ಬೇಕಾದ್ರೆ ನಾವು ಆಡ್ತೀವಿ ಬೇಕಾರೆ ಹಂಗಲ್ಲ. ಅದು ಮುಖ್ಯಮಂತ್ರಿ ಏನಾರ ಹಂಗೆ ಆಡಿದ್ರೆ ಸಿಗ್ತೈತೆ ಅಂತ ನಮ್ಮ ಪ್ರಶ್ನೆ ನಿಮಗೆ. ನೋಡಿ, ಒಂದೊಂದು ಪಕ್ಷನ ಯಾವಾಗಲೂ 24 hours ವಿರೋಧ ಮಾಡ್ಬೇಕಂತೇನಿಲ್ಲ. ಸಂದರ್ಭಾನುಗುಣವಾಗಿ ಹೇಳಿರಬೇಕು. ಸೊ ಅದನ್ನು ಹೇಳಿದ ತಕ್ಷಣ ಅವ್ರು BJPಗೆ ಹೋಗ್ತಾರೆ, ಆ ಕಡೆ ಇದೆ ಈ ಕಡೆ ಅಂತ ಡೌಟ್ ಮಾಡೋದು ಸರಿಯಾದ ಅಲ್ಲ. ಇಲ್ಲ, ಹಂಗೇನಿಲ್ಲ. ರಾಜಕೀಯದಲ್ಲಿ ದಿವಸ ಚೇಂಜ್ ಆಗ್ತಾ ಇರೋದು ಇದು. ದಿವಸಕ್ಕೆ ಬಿಜೆಪಿ ಕೂಡ ಅಷ್ಟು ನೀಟಾಗಿ ಆಡಕ್ ಬರಲ್ಲ. ಬಹಳ ನೀಟಾಗಿ ಹೌದು, ನಮ್ಮ ಅಧ್ಯಕ್ಷ ಸಂಸ್ಕೃತಿ ಬಗ್ಗೆ ಎಕ್ಸ್ಪರ್ಟ್ ಇದ್ದಾರೆ, ಕಲಿತಿದ್ದಾರೆ ಅವರು. ಕಲ್ಕೋಬಾರ್ದಂತೇನಿಲ್ಲ. ಕೌಂಟರ್ ಪಾರ್ಟ್ ಯಾವಾಗಲೂ ಕಲ್ಕೋಬೇಕು. ಕೌಂಟರ್ ಇಂಟೆಲಿಜೆನ್ಸ್ ಇರಬೇಕು ಯಾವಾಗಲೂ. ನೀವು ಕಲಿತಾರೆ ಹೆಂಗೆ ಅಂತ ಸರ್?